ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? No, sir. No. So only 18 members participant ಇದೀರಾ? ಸೊ ಯಾಕೆ ಲೇಟ್ ಮಾಡ್ತೀರಾ? Sir. 19 members. So okay, mute all ಕೊಡ್ತಿದ್ದೀನಿ. ಸೊ ಜಸ್ಟ್ 1 or 2 members ಮಾತ್ರನ ವಾಯ್ಸ್ ತಗೊಳ್ಳಿ ಯಾರಾದ್ರೂ. ಸೊ ಎಸ್ಟರ್ಡೇ ಅದ ಹಂಗಾದ್ರೆ ಏನು ಪ್ರಾಬ್ಲಮ್ ಇಲ್ವಾ ಕ್ಲಾಸಸ್? ಸೊ ಡೌಟು ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಏನಾದ್ರು ಕ್ವಶನ್ ಇದ್ರೆ ಕ್ವಶನ್ ಮಾಡಿ, ಡೌಟ್ಸ್ ಇತ್ತು ಅಂತಂದ್ರೆ. ಸೊ ಓಕೆ, ಹಂಗಾದ್ರೆ ಏನು ಕ್ವಶನ್ ನೀವು ಅರೈಸ್ ಮಾಡ್ತಿಲ್ಲ, ಸೊ ಏನು ಡೌಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಓಕೆ, ನಾವು ಐ ವಿಲ್ ಕಂಟಿನ್ಯೂ ಟುಡೇಸ್ ಕ್ಲಾಸ್. ಸೊ ಟುಡೇ ಕ್ಲಾಸ್ ಈಸ್ so daughter, actually it is our 4th class. Okay, thank you my dear students. Now I am mute all. Archana, voice ತಗೊಳಮ್ಮ. ಅರ್ಚನಾ. ಓಕೆ, ದೀಕ್ಷಿತ ತಗೊಳಮ್ಮ, ವಾಯ್ಸ್ ತಗೊಳಮ್ಮ ನೀನು. ಸೊ ಬಟ್ ಕ್ಲಾಸ್ ಮಾತ್ರ ಮಿಡ್ಲಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ವಾಯ್ಸ್ ತಗೊಂಡಿರೋಂಥವ್ರು. ಓಕೆ, okay. In the previous class actually we are discussing about so what happened when drop to will. Okay, ಅಂದ್ರೆ will ನ ಡ್ರಾಪ್ ಮಾಡ್ಬೇಕಾದ್ರೆ ಸೊ ಫಸ್ಟ್ ಸೊಹ್ರೈಬ್ ಸಾಹೇಬ್ ಅಂಡ್ ಸುರೇಶ್ ಶ್ಯಾಮದಾಸ್ Suresh Shamdas Chabria and advocate Sohrab Sahibs, they were meet in the Turf Club. Okay, they were meet in a Turf Club. Turf Club means ನಾನು already yesterday or previous class ಅಲ್ಲಿ ಹೇಳಿದ್ದೀನಿ ಏನು ಅಂತಂತಂದ್ರೆ it is a club. Okay, horse club. ಸೊ ಅಲ್ಲೆಲ್ಲಾನು ಬೆಟ್ಟಿಂಗ್ ಎಲ್ಲಾನು ನಡೀತಾ ಇರುತ್ತೆ, ಹಾರ್ಸ್ ರೈಡಿಂಗ್ ಅವೆಲ್ಲ ಇರುತ್ತೆ ಅಲ್ಲಿ. ಸೊ ವಾಯ್ಸ್ ಯಾರು ತಗೊಂಡಿಲ್ವಾ? ಮಾನಸ ಕೆವಿ. ಓಕೆ ಓಕೆ ಓಕೆ. ಸೊ ಇಲ್ಲಿ ಟಾರ್ಫ್ ಕ್ಲಬ್ ಅಂತಂದ್ರೆ ಹಾರ್ಸ್ ರೈಡಿಂಗು ಅದೆಲ್ಲಾನು ನಡೀತಾ ಇರುತ್ತೆ. ಸೊ ಬೆಟ್ಟಿಂಗ್ಸ್ ಎಲ್ಲಾನು ನಡೀತಾ ಇರುತ್ತೆ. ಸೊ ಸುರೇಶ್ ಶ್ಯಾಮದಾಸ್ ಚಾಬ್ರಿಯಾ ಇಸ್ ಎ ಮೆಂಬರ್ ಆಫ್ ದಟ್ ಟಾರ್ಫ್ ಕ್ಲಬ್. ಸೊ ಹಂಗಾಗಿ ಅಲ್ಲಿ ಏನು ಅಂತಂತಂದ್ರೆ ಸೊ ಸುರೇಶ್ ಅವರು ಯಾರನ್ನ ಇನ್ವೈಟ್ ಮಾಡಿರ್ತಾರೆ ಅಂತಂತಂದ್ರೆ ಸೊ ಸೊಹ್ರಬ್ ಸಾಹೇಬ್ ಇಸ್ ಅ ಅಡ್ವೊಕೇಟ್ ಅಂಡ್ ಫ್ರೆಂಡ್ ಆಫ್ ದ ಚೈಲ್ಡ್ಹುಡ್ ಫ್ರೆಂಡ್ ಆಫ್ ಸುರೇಶ್ ಶ್ಯಾಮದಾಸ್ ಚಾಬ್ರಿಯಾ. ಸೊ ಹಂಗಾಗಿ ಅವನ್ನ ಇನ್ವೈಟ್ ಮಾಡ್ಬಿಟ್ಟು ಅಲ್ಲಿ ಏನು ಅಂತಂತಂದ್ರೆ ಈ ಒಂದು ಬಿಲ್ ಡ್ರಾಫ್ಟ್ ಹಾಕೋದಕ್ಕೆ ಕರ್ಸಿರೋಂಥದ್ದು. ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ ಸೊ ಆಕ್ಚುಲ್ ಆಗಿ ಅಡ್ವೊಕೇಟ್ ಸೊಹ್ರಬ್ ಸಾಹೇಬ್ ಏನ್ ಮಾಡ್ತಾನ ಅಂತಂತಂದ್ರೆ
ಸೊ ಡ್ರಾಫ್ಟ್ ಹಾಕ್ಬೇಕಾದ್ರೆ ಕೇಳ್ತಾನೆ ಏನ್ ಯಾವ್ಯಾವ ಶೇರ್ಸ್ ನ ಯಾರ್ಯಾರಿಗೆ ಪ್ರಾಪರ್ಟೀಸ್ ನ ಶೇರ್ ಮಾಡ್ಬೇಕು ಏನ್ ಬರ್ಸ್ತೀಯ ಅಂತಂದಾಗ ಸೊ ಸುರೇಶ್ says to advocate or ಸೊಹೇಬ್ ಸಾಹೇಬ್ ಸೊ ಏನು ಇರುವಂತ 6 crores ಅಲ್ಲಿ 6 crores ಪ್ರಾಪರ್ಟಿನ ಏನು ಅಂತಂದ್ರೆ ಇನ್ಕ್ಲೂಡಿಂಗ್ ಜ್ಯುವೆಲರೀಸು ಕಾರ್ಸು ಅದೆಲ್ಲ ಏನೆಲ್ಲ ಬರುತ್ತೆ ಅವೆಲ್ಲವುಗಳನ್ನು ಯಾರಿಗೆ ಕೊಡ್ಬೇಕು ಅಂತ ಹೇಳ್ತಾನೆ ಅಂತಂದ್ರೆ ಸೊ 4 ಸನ್ಸ್ಗೆ ಡಿವೈಡ್ ಮಾಡು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಓಕೆ ಸೊ ಸಿಕ್ಸ್ ಕ್ರೋರ್ಸ್ನ ಸೊ ಯಾರು ಕಾರ್ಸು ಆಫೀಸು ಅಸೆಟ್ಸು ಪ್ರಾಪರ್ಟಿ ಕ್ಯಾಶು ಫಾರ್ಮ್ ಹೌಸು ಇವೆಲ್ಲವುಗಳನ್ನು ಸೊ 4 ಸನ್ಸ್ಗೆ ಈಕ್ವಲ್ ಆಗಿ ಶೇರ್ ಮಾಡುವಂತ ಹೇಳ್ತಾನೆ. ಸೊ ದೀಪಾಗ್ ಮಾತ್ರ 7 lakhs ವ್ಯಾಲ್ಯೂಸ್ ಇರುವಂತಹ 7 lakhs rupees ವ್ಯಾಲ್ಯೂಸ್ ಇರುವಂತ ಆ ಒಂದು ಶೇರ್ಸ್ ಮಾತ್ರನ ಏನ್ ನಾಮಿನೇಟ್ ಮಾಡಿರ್ತಾನೆ, ಅರ್ಥ ಆಯ್ತಾ? ಸೊ ಆ ಶೇರ್ಸ್ ಇದನ್ನ ಆಕ್ಚುಲ್ ಆಗಿ ಸೊಹೇಬ್ ಸಾಹೇಬು ಇಸ್ ನಾಟ್ ಆಕ್ಸೆಪ್ಟೆಡ್. ಓಕೆ ಆಕ್ಚುಲ್ ಆಗಿ ಅವ್ನ ಏನ್ ಮಾಡ್ತಾನೆ ಅಂತಂದ್ರೆ ಒಪ್ಕೊಳ್ಳಲ್ಲ. ಸೊ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಹೇಳ್ತಾನೆ, ಸಜೆಸ್ಟ್ ಮಾಡ್ತಾನೆ, ಸೊ ನೀನ್ ಮಾಡ್ತಾ ಇರೋಂಥದ್ದು ರಾಂಗ್. ಸೊ ಅವನಿಗೆ ಅವಳಿಗೆ ಸೊ ಅವಳಿಗೂ ಸಹ ಅಟ್ಲೀಸ್ಟ್ ಏನು ಇರೋಂಥ 6 crores ಪ್ರಾಪರ್ಟಿಯಲ್ಲಿ ಸೊ 1 crores ಅನ್ನ ಅವಳಿಗೆ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬಟ್ ಅವನ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಅರ್ಥ ಆಯ್ತಾ? ಸುರೇಶ್ ಶ್ಯಾಮದಾಸ್ ಫೇಸ್ ಎಕ್ಸ್ಪ್ರೆಷನ್ ಈಸ್ ಟೋಟಲಿ ಚೇಂಜ್ಡ್. ಓಕೆ ಸೊ ಈ ತರ ಎಲ್ಲ ಆಗುತ್ತೆ. ಫೈನಲ್ ಆಗಿ ಏನು ಅಂತಂದ್ರೆ ಸೊ ಏನು ಸುರೇಶ್ ಶ್ಯಾಮದಾಸ್ ಚಾವ್ರಿಯಾ ಏನು ವಿಲ್ ಮಾಡ್ತಾನೋ ಅದೇ ಫೈನಲೈಸ್ ಆಗುವಂತದ್ದು. ಸೊ ಈ ತರ ಆಗಿ ಏನಾಗುತ್ತೆ ಅಂತಂದ್ರೆ ಅಲ್ಲಿಂದ ಆಚೆಗೆ ತುಂಬಾನೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಓಕೆ ಸೊ ಸೊಹೇಬ್ ಸಾಹೇಬ್ so many times he meet Suresh Chhabria and he tried to convince. Okay but he not convinced. Suresh is not convinced. So finally ಇವನ್ ಏನಾಗ್ತಾನೆ ಅಂತಂದ್ರೆ ಸುರೇಶ್ ಶ್ಯಾಮದಾಸ್ ಚಾವ್ರಿಯಾ ಇಸ್ ಡೈಡ್. ಓಕೆ ಅವನು ಸತ್ತೋಗ್ತಾನೆ, ಅವನ ಡೆತ್ ಆಗುತ್ತೆ. ಡೆತ್ ಆದ್ಮೇಲೆ ಆ ವಿಲ್ಲನ್ನ ಏನ್ ಮಾಡ್ತಾನೆ ಅಂತಂದ್ರೆ ಇವನ್ನೆಲ್ಲ ಕರೆದ್ಬಿಟ್ಟು ಎಲ್ರಿಗೂ ಮುಂದೆನೂ ಓದ್ತಾನೆ. ಸೊ ಇಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಇದೆಲ್ಲಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಗಿತ್ತು. ಸೊ ಈಗ ಏನು ಅಂತಂತಂದ್ರೆ ನಾವು ಕಂಟಿನ್ಯೂ ಮಾಡೋಣ ನೋಡಿ. ಓಕೆ now for the second time he felt ashamed of himself. He should have tried pursued Suresh. He should have given it another shot. In those days he had been in the media limelight with the Aurora and it had occupied him from sunrise to sunset. The timing had been inconvenient. ಓಕೆ ಸೊ ಇಲ್ಲಿ ಅವನ್ ಏನಾಗೋಗ್ತಾನಂತ ಅಂತಂದ್ರೆ ಸೊ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ after wrote the will, so Suresh Shamdas Chhabria is so more busy. ಓಕೆ ತುಂಬಾ ಬ್ಯುಸಿ ಆಗಿ ಹೋಗ್ತಾನೆ. ಸೊ ಅಂಡ್ ಅಗೇನ್ ಕನ್ವಿನ್ಸ್ ಮಾಡೋದಕ್ಕೆ ಅಡ್ವೊಕೇಟ್ ಬರುವಂತದ್ದು ಸೆಕೆಂಡ್ ಟೈಮ್. ಬಟ್ ಅವ್ನ ಕನ್ವಿನ್ಸ್ ಮಾಡೋದಕ್ಕಾಗಲ್ಲ. ಸೊ ಸೊಹೇಬ್ ಸಾಹೇಬ್ ashamed himself. Okay second time also he ashamed himself. Reason is he can't able to convince to ಸುರೇಶ್ ಕನ್ವಿನ್ಸ್ ಮಾಡೋದಕ್ಕೆ ಆಗಲ್ಲ ಅವನ ಕೈಯಲ್ಲಿ. ಅದಕ್ಕೆ ಅವನ ಬಗ್ಗೆ ಅವನಿಗೆನೆ ಅಶಮ್ ಆಗುವಂತದ್ದು. ಇಲ್ಲೇನಾಗುತ್ತೆ ಅಂತಂದ್ರೆ ಸುರೇಶ್ have given to another shot. ಸೊ ಇಲ್ಲಿ ಸುರೇಶ್ ಅಗೇನ್ ಏನಾಗುತ್ತೆ ಅಂತಂದ್ರೆ ಸೊ ಅವನು ತುಂಬಾ ಬ್ಯುಸಿ ಆಗೋಗ್ತಾನೆ. In those days he had been in the
ಮೀಡಿಯಾ ಲಿಮ್ಲೈಟ್. ಸೊ ಮೀಡಿಯಾದಲ್ಲೆಲ್ಲ ತುಂಬಾ ಬ್ಯುಸಿ ಹೋಗ್ತಾನೆ, ಬಿಕಾಸ್ ಅವ್ನು ಏನಾಗ್ತಾನೆ ಅಂತಂದ್ರೆ ವಿತ್ ದ ಅರೋರಾ. ಯಾರ ಜೊತೆ ಅಂತಂತಂದ್ರೆ ವಿತ್ ಅರೋರಾ. ಸೊ ಅರೋರಾ ಜೊತೆ ಎಲ್ಲ ಮೀಡಿಯಾದಲ್ಲಿ ಏನಾಗ ಹೋಗ್ತಾನೆ ಅಂತಂದ್ರೆ ಅವ್ನು ತುಂಬಾ ಬ್ಯುಸಿ ಹೋಗ್ತಾನೆ. ಅಂಡ್ ಇಟ್ ಹ್ಯಾಡ್ ಆಕ್ಯುಪೈಡ್ ಹಿಮ್ ಫ್ರಮ್ ಸನ್ರೈಸ್ ಟು ಸನ್ಸೆಟ್. ಸೊ ಮೀನ್ಸ್ ಸನ್ರೈಸ್ ಟು ಸನ್ಸೆಟ್ ಅಂತಂತಂದ್ರೆ ಸೊ ಅರ್ಲಿ ಮಾರ್ನಿಂಗ್ ಸನ್ ರೈಸ್ ಇಂದ ಹಿಡಿದು ಸೊ ಈವ್ನಿಂಗ್ ನೈಟ್ ಆಗೋವರೆಗೂ ಅಂದ್ರೆ ಸನ್ಸೆಟ್ ಆಗೋವರೆಗೂ ಏನಾಗ ಹೋಗ್ತಾನೆ ಅಂತಂದ್ರೆ ಸೊ ಹಿ ಬಿಸಿ ವಿತ್ ಮೀಡಿಯಾ ಲಿಮ್ಲೈಟ್ ಅಂಡ್ ಅರೋರಾ. ಓಕೆ, ಅರೋರಾ ಮತ್ತೆ ಸೊ ಮೀಡಿಯಾ ಒಂದು ಮೀಡಿಯಾದಲ್ಲಿ ಅರ್ಥ ಆಯ್ತಾ. ಸೊ ಈಸ್ ಎ ವೆರಿ ಪಾಪ್ಯುಲರ್ ಅಂತ ಹೇಳ್ಬಿಟ್ಟು ಸೊ ಈ ಬಿಕಮಿಂಗ್ ಎ ವೆರಿ ಪಾಪ್ಯುಲರ್. ಸೊ ತುಂಬಾ ಪಾಪ್ಯುಲರ್ ಆಗ್ಬಿಡ್ತಾನೆ ಇವನು. ಸೊ ಪಾಪ್ಯುಲರ್ ಆದ್ಮೇಲೆ ಏನಂತಂತಂದ್ರೆ ಮೀಡಿಯಾದಲ್ಲಿ ಅರೋರಾ ಜೊತೆ ಮತ್ತೆ ಸೊ ಅರ್ಲಿ ಮಾರ್ನಿಂಗ್ ಟು ಸೊ ಸನ್ಸೆಟ್ ಈವ್ನಿಂಗ್ ವರ್ಗು ಹಿ ವಾಸ್ ಅ ವೆರಿ ಬ್ಯುಸಿ. ಸೊ ಹ್ಯಾವ್ ನೋ ಟೈಮ್ ಟು meet and discussing something to friends or advocate. He can't able. ಸೊ ಅವನ ಕೈಯಲ್ಲಿ ಯಾರನ್ನು ಮೀಟ್ ಮಾಡೋದಕ್ಕೂ ಆಗಲ್ಲ, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅಡ್ವೊಕೇಟ್ ನ ಆಗಿರ್ಬೋದು. ಸೊ ಬಿಕಾಸ್ ಹಿ ಈಸ್ ಅ ವೆರಿ ಬಿಸಿ ಪರ್ಸನ್. ಓಕೆ, ಸೊ ಈ ತರ ಆದ್ಮೇಲೆ ಏನಾಗುತ್ತೆ ಅಂದ್ರೆ ದ ಟೈಮಿಂಗ್ ಹ್ಯಾಡ್ ಬಿನ್ ಇನ್ಕನ್ವೀನಿಯಂಟ್. ಸೊ ದ ಟೈಮಿಂಗ್ ಹ್ಯಾಡ್ ಬಿನ್ ಇನ್ಕನ್ವೀನಿಯಂಟ್. ಅವನಿಗೆ ಸರಿ ಹೋಗಲ್ಲ ಟೈಮು, ಸೊ ಕನ್ವೀನಿಯಂಟ್ ಆಗಲ್ಲ ಮೀಟ್ ಮಾಡೋದಕ್ಕೆಲ್ಲ. ಸೊ ಈ ತರ ಇರ್ಬೇಕಾದ್ರೆ he had won the case and becoming a media celebrity overnight. So he won the case. ಸೊ ಇವನ್ ಏನಾಗ್ತಾನೆ ಅಂತಂದ್ರೆ ಒಂದು ಕೇಸ್ ನ ವಿನ್ ಆಗ್ತಾನೆ. ಸೊ ವಿನ್ ಆದ ತಕ್ಷಣ ಏನಾಗುತ್ತೆ ಅಂತಂತಂದ್ರೆ ಸೊ ಓವರ್ ನೈಟ್ ಏನಾಗೋಗ್ತಾನೆ ಅಂತಂದ್ರೆ ಮೀಡಿಯಾ ಸೆಲೆಬ್ರೇಟ್ ಆಗೋಗ್ತಾನೆ. ಓಕೆ, when he win the case overnight he became a media celebrity. ಓಕೆ, ಮೀಡಿಯಾ ಸೆಲೆಬ್ರಿಟಿ ಹೋಗ್ತಾನೆ. ಸೊ ಅಂದ್ರೆ ಒಬ್ಬ ಸೆಲೆಬ್ರಿಟಿ. ಓಕೆ, ಒಂದು VIP ಅವ್ರ ಸೆಲೆಬ್ರಿಟಿನ ನೀವು ನೋಡಿರ್ಬೋದು. ಸೊ ಅವ್ರ ಜೊತೆ ತುಂಬಾ ಜನನ ಇರ್ತಾರೆ. ಅವ್ರನ್ನ ಯಾರಾದ್ರೂ ಹೋಗಿ ಮೀಟ್ ಮಾಡ್ಬೇಕು ಅಂತಂತಂದ್ರೆ ದೇ ಆರ್ ನಾಟ್ ಏಬಲ್ ಟು ಮೀಟ್ ಸೆಲೆಬ್ರಿಟೀಸ್. ಸೊ ಫಿಲಿಂ ಆಕ್ಟರ್ಸ್ ನೆಲ್ಲ ನಾವು ಮೀಟ್ ಮಾಡೋದಕ್ಕಾಗುತ್ತಾ ಕಾಮನ್ ಪೀಪಲ್ ಹೋಗ್ಬಿಟ್ಟು. ಸೊ ಏನು ಅಂತಂತಂದ್ರೆ ಅವ್ರದ್ದು ಸೊ ತುಂಬಾನೇ ಪ್ರೊಸೀಜರ್ಸ್ ಇರುತ್ತೆ. ಅವ್ರದ್ದೆಲ್ಲ ಪ್ರೊಟೆಕ್ಷನ್ ಅನ್ನ ನೋಡ್ಕೋಬೇಕಾಗುತ್ತೆ. ಅವ್ರೆಲ್ಲ ಯಾರನ್ನಂದ್ರೆ ಅವ್ರು ಮೀಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಅವ್ರ ಒಂದು ಲೆವೆಲ್ ಮೇಂಟೈನ್ ಮಾಡ್ತಿರ್ತಾರೆ. ಅರ್ಥ ಆಯ್ತಾ. ಸೊ ಬಿಕಾಸ್ ದೇ ವರ್ ಸೆಲೆಬ್ರಿಟೀಸ್ ಆಗಿರೋದ್ರಿಂದ ಅದೇ ತರನೇ ಇರ್ತಾರೆ ಅವರು. ಸೊ ಇವನು ಸುರೇಶ್ ಶ್ಯಾಮದಾಸ್ ಏನಾಗ್ತಾನೆ ಅಂತಂದ್ರೆ ಚಾವ್ರಿಯಾ ಸೊ ಆ ಒಂದು ಕೇಸ್ ನ ವಿನ್ ಆದ ತಕ್ಷಣನೇ ಅವನು ಓವರ್ ನೈಟ್ ಅಂದ್ರೆ ಒಂದೇ ರಾತ್ರಿಗೆನೆ ಏನಾಗೋಗ್ತಾನೆ ಅಂತಂದ್ರೆ ಮೀಡಿಯಾ ಸೆಲೆಬ್ರಿಟಿ ಆಗ್ಬಿಡ್ತಾನೆ. ಓಕೆ, ಎವ್ರಿಬಡಿ ಸಾಟ್ ಹಿಮ್ ಔಟ್. ಸುರೇಶ್ ಮೆಂಬರ್ಶಿಪ್ ಅಟ್ ದ ಟಾರ್ಕ್ ಕ್ಲಬ್. ಸೊ ಇಮಿಡಿಯೇಟ್ ಆಗಿ ಏನಾಗ್ತಾನೆ ಅಂತಂದ್ರೆ ಅವನು ಟಾರ್ಕ್ ಕ್ಲಬ್ ಅಲ್ಲಿ ಮೆಂಬರ್ಶಿಪ್ ನ ತಗೊಂತಾನೆ. ಸೊ ಹ್ಯಾಡ್ ಕಮ್ ಇನ್ ಹ್ಯಾಂಡಿ. ಸುರೇಶ್ ಹ್ಯಾಡ್ ಇಂಟ್ರೊಡ್ಯೂಸ್ಡ್ ಹಿಮ್ ಟು ಪೀಪಲ್ ಆಫ್ ಕಾನ್ಸಿಕ್ವೆನ್ಸಸ್ ಟು ದ ರೈಟ್ ಸರ್ಕಲ್ಸ್. ದೇರ್ ಹ್ಯಾಡ್ ಬಿನ್ ನೋ ಟೈಮ್ ಟು ವರಿ ಅಬೌಟ್ ಸುರೇಶ್ ಆಕ್ಟ್. ಸೊ ಇಲ್ಲಿ ಯಾವಾಗ ಏನು ಮೀಡಿಯಾ ಸೆಲೆಬ್ರಿಟಿ ಆಗೋದ್ನ ಓವರ್ ನೈಟ್ ಸೊ ಮೆಂಬರ್ಶಿಪ್ ತಗೊಳ್ತಾನೆ ಇಲ್ಲಿ ಟಾರ್ಕ್ ಕ್ಲಬ್ ಅಲ್ಲಿ. ಸುರೇಶ್ taken a membership at the TARC club. Okay, had come in handy. Suresh had introduced him to people of consequences to the right circles. There had been no time to worry about Suresh act. ಅಂದ್ರೆ ಸುರೇಶ್ ಗೆ ರಿಲೇಟೆಡ್ ಆಗಿರುವಂತ ಏನ್ ವರ್ಕ್ಸ್ ಇರುತ್ತೆ ಸೊ ಅವನ ಡೈಲಿ ವರ್ಕ್ಸ್ ಅಲ್ಲಿ ಎಲ್ಲಾನು ಅವನು ವರಿ ಮಾಡ್ಕೊಳ್ಳೋಷ್ಟು. ಸೊ ಮೀನ್ಸ್ ಏನು ಅಂತಂತಂದ್ರೆ ಮಕ್ಕಳ ಬಗ್ಗೆ ವರಿ ಆಗುವಂತದ್ದು, ಡಾಟರ್ ಬಗ್ಗೆ ವರಿ ಅಂತ ಆಗುವಂತದ್ದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಹೇಳ್ಬಿಟ್ಟು ಅವನ್ಗೆ ಟೈಮ್ ನ ಕೊಡೋದಕ್ಕಾಗಲ್ಲ. ಬಿಕಾಸ್ ಹಿ ಈಸ್ ಅ ವೆರಿ ಬಿಸಿ ಪರ್ಸನ್. ಸೊ ಈಸ್ ಅ ಮೀಡಿಯಾ ಸೆಲೆಬ್ರೇಟ್. ಸೊ ಈ ತರ ಆಗೋದ್ರಿಂದ ಅಲ್ಲಿಗೆ ಏನಾಗುತ್ತೆ ಅಂತಂತಂದ್ರೆ ಅವನ ತುಂಬಾ ಬಿಸಿ ಮ್ಯಾನ್ ಆಗೋದ್ರಿಂದ ಆ ಟೈಮ್ ನ ಏನು ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಟೈಮ್ ನ ಅವನ ಕೈಯಲ್ಲಿ ಪ್ರೊವೈಡ್ ಮಾಡೋದಕ್ಕಾಗಲ್ಲ. ಸೊ ಅಲ್ಲಿಗೆ ಆ ಒಂದು ವಿಲ್ ಆಗಿರಬಹುದು, ಪ್ರಾಪರ್ಟಿ ಶೇರ್ಸ್ ಬಗ್ಗೆ ಆಗಿರ್ಬೋದು, ಡಾಟರ್ ಸನ್ಸ್ ಬಗ್ಗೆ ಅವನು ವರಿ ಆಗುವಂತದ್ದು ಟೈಮೇ ಇರಲ್ಲ. ಸೊ ಆ ಒಂದು ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ದೇ ವರ್ ಫರ್ಗಟ್ ಅಬೌಟ್ ದ ವಿಲ್. ಸೊ ವಿಲ್ ಬಗ್ಗೆ ಆಗಿರ್ಬೋದು, ಪ್ರಾಪರ್ಟಿ ಶೇರ್ಸ್ ಬಗ್ಗೆ ಆಗಿರ್ಬೋದು ಅವ್ನು ಮರ್ತೋಗ್ತಾನೆ. ಅಂಡ್ ನೌ ಇಟ್ ವಾಸ್ ಟೂ ಲೇಟ್. ದ 30-year-old Deepa was sitting quietly facing the window. There was a strange, unusual stillness about her. A lovely girl, well informed and gentle.
ಸೊ ಇದೇ ತರನೇ ಏನಾಗುತ್ತೆ ಅಂತಂದ್ರೆ ದೀಪಾಗ್ ಈಗ ಸೊ ತುಂಬಾ ಲೇಟ್ ಆಗಿ ಹೋಗಿರುತ್ತೆ. ಯಾಕೆ ಅಂತಂತಂದ್ರೆ ಸೊ ಅವರ ಫಾದರ್ ಸುರೇಶ್ ಶ್ಯಾಮದಾಸ್ ಏನಾಗಿರ್ತಾನೆ ಅಂತಂದ್ರೆ ಚೌಪ್ರಿಯ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ಹ್ಯಾವ್ ನೋ ಟೈಮ್ ಟು ಸ್ಪೆಂಡ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್. ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋ ಅಷ್ಟು ಟೈಮ್ ಇರಲ್ಲ. ಸೊ ಇದು ತುಂಬಾ ಲೇಟ್ ಆಗಿ ಹೋಗಿರುತ್ತೆ. ಸೊ ಅವನು ಫೈನಲಿ ವಾಸ್ ಡೆತ್ ಆಲ್ಸೋ. ಅವನು ಸುರೇಶ್ ಶ್ಯಾಮದಾಸ್ ಚೌಪ್ರಿಯನು ಸತ್ತೋಗ್ತಾನೆ. ಸೊ ದೀಪಾಗ್ ಈಗ ಏನಾಗಿರುತ್ತೆ ಅಂತಂದ್ರೆ the 30-year-old ದೀಪಾ ವಾಸ್ ಸಿಟ್ಟಿಂಗ್ ಕ್ವೈಟ್ಲಿ ಫೇಸಿಂಗ್ ದ ವಿಂಡೋ. ಸೊ ಎಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಓದಿರ್ತಾನೆ, ಎಲ್ಲ ಬ್ರದರ್ಸ್ ಹೊರಟೋಗಿರ್ತಾರೆ. ಸೊ ಆಫೀಸಲ್ಲಿ ಸೊಹರಬ್ ಸಾಹೇಬ್ ಆಫೀಸಲ್ಲಿ ಓನ್ಲಿ ಸೊ ಯಾರು ಸಾಹೇಬ್ ಅಂಡ್ ದೀಪಾ ಮಾತ್ರನೇ ಇರ್ತಾರೆ. ಸೊ ದೀಪಾ ಇವಾಗ ಎಲ್ಲ ಬ್ರದರ್ಸ್ ಹೊರಟೋಗಿರೋದ್ರಿಂದ ಸೊ ಶಿ ವಾಸ್ ಸಿಟ್ಟಿಂಗ್ ಕಾಮ್ಲಿ. ಸೊ ತುಂಬಾ ಕಾಮ್ ಆಗಿ ಕೂತಿರ್ತಾಳೆ. ಅವಳ ಫೇಸ್ ಯಾವ ಕಡೆ ಕ್ವೈಟ್ ಆಗಿ ಕಾಮ್ ಆಗಿ ಕೂತಿರ್ತಾಳೆ, ಫೇಸಿಂಗ್ ದ ವಿಂಡೋ ಕಡೆ ಮುಖ ಮಾಡಿ ಕೂತಿರ್ತಾಳೆ. ದೇರ್ ವಾಸ್ ಎ ಸ್ಟ್ರೇಂಜ್. ಸೊ ಅಲ್ಲೊಂದು ಸ್ಟ್ರೇಂಜ್ನೆಸ್ ಇರುತ್ತೆ. ಓಕೆ, ಅನ್ಯೂಶುವಲ್ ಸ್ಟಿಲ್ನೆಸ್. ಓಕೆ, ಅಲ್ಲೆಲ್ಲ ಏನಿರುತ್ತೆ ಅಂತಂದ್ರೆ ಅನ್ಯೂಶುವಲ್ ಆಗಿರುವಂತ ಸ್ಟಿಲ್ನೆಸ್ ಇರುವಂತದ್ದು. ಅಬೌಟ್ ಹರ್, ಎ ಲವ್ಲಿ ಗರ್ಲ್. ಶಿ ಇಸ್ ಅ ವೆರಿ ಲವ್ಲಿ ಗರ್ಲ್. ಓಕೆ, she is very lovely girl, well informed and gentle. She is a well informed gentle girl. Okay, how delighted Suresh had been when he had heard from the doctor that he now had a healthy 6-pound daughter. He had distributed the sweets to every one of his employees on the 3 floors of this company. ಸೊ ಇಲ್ಲಿ ಈಗ ಸೊಹರಬ್ ಸಾಹೇಬ್ ರಿಮೆಂಬರ್ ಮಾಡ್ಕೊಂತಿದ್ದಾನೆ. ಏನಿನ್ನ ರಿಮೆಂಬರ್ ಮಾಡ್ಕೊಂತಿದ್ದಾನೆ ಅಂತಂದ್ರೆ, ವೆನ್ ದೀಪಾಸ್ ಬಾರ್ನ್. ಓಕೆ, ದೀಪಾ ಹುಟ್ಟಿದಾಗ ಏನೆಲ್ಲ ಆಯ್ತು, ಅವಾಗ ಸುರೇಶ್ ಶ್ಯಾಮದಾಸ್ ಚೌಪ್ರಿಯ ಯಾವ ತರ ಫೀಲ್ ಆಗಿದ್ದ, ಏನೆಲ್ಲ ಮಾಡ್ದ ದೀಪಾ ಹುಟ್ಟಿದಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಈಗ ಸೊಹರಬ್ ಸಾಹೇಬ್ ರಿಮೆಂಬರ್ ಮಾಡ್ಕೊಳ್ತಾರಂಥದ್ದು, ನೆನ್ಪು ಮಾಡ್ಕೊಳ್ತಾರಂಥದ್ದು. ಸೊ ಅವಳ ಹುಟ್ಟಿದಾಗ ಡಾಕ್ಟರ್ ಹೇಳೋಂಥದ್ದು ಅರ್ಥ ಆಯ್ತಾ? ಡಾಕ್ಟರ್ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದ್ರೆ, ಹೌ ಡಿಲೈಟ್ ಅಂತಂತಂದ್ರೆ ಹ್ಯಾಪಿಯಾಗಿ ಫೀಲ್ ಆಗುವಂಥದ್ದು ಸುರೇಶ್. ಹೌ ಡಿಲೈಟ್ ಸುರೇಶ್ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗೋದು ಅಂತ ಹೇಳ್ಬಿಟ್ಟು, ಹ್ಯಾಡ್ ಬಿನ್ ವೆನ್ he had heard for the doctor that he knew had a healthy 6-pound daughter. ಓಕೆ, ಸೊ ಡಾಕ್ಟರ್ ಬಂದು ಹೇಳ್ತಾನೆ ಏನಂತ ಅಂತಂದ್ರೆ, ನಿನಗೆ ಹೆಲ್ದಿ ಆಗಿರುವಂತ 6 pound ಹೆಲ್ದಿ ಆಗಿರುವಂತಹ 6 pound ಡಾಟರ್ ಹುಟ್ಟಿದಾಳೆ ನಿನಗೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಂದು ಸುರೇಶ್ ಹತ್ರ ಹೇಳ್ದಾಗ ಏನಾಗುತ್ತೆ ಅಂತಂದ್ರೆ, ಸೊ ಹಿ ಫೀಲ್ ವೆರಿ ಹ್ಯಾಪಿ. ಓಕೆ, ತುಂಬಾನೇ ಸಂತೋಷ ಆಗುತ್ತೆ. ಈ ಹ್ಯಾಡ್ ಡಿಸ್ಟ್ರಿಬ್ಯೂಟೆಡ್ ಸ್ವೀಟ್ಸ್ ಟು ಎವ್ರಿ ಒನ್ ಆಫ್ ಹಿಸ್ ಎಂಪ್ಲಾಯೀಸ್. ಸೊ ಅವಾಗ ಅವನ ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಲ್ಲಾ ಎಂಪ್ಲಾಯೀಸ್ಗೂ, ಸೊ ಅದು 3 floors ಕಂಪ್ನಿ, ಅದು 3 floor ಕಂಪ್ನಿ ಇರುತ್ತೆ. 3 floor ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಲ್ಲಾ ಎಂಪ್ಲಾಯೀಸ್ಗೂ ಸ್ವೀಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾನೆ. ಯಾರು? ಸುರೇಶ್. ಏನಕ್ಕೆ ಅಂತಂತಂದ್ರೆ, ನನಗೆ ಮಗಳು ಹುಟ್ಟಿದಾಳೆ, ಸೊ ಐ ಆಮ್ ಎ ಫಾದರ್ ಆಫ್ ಎ ಡಾಟರ್ ಅಂತ ಹೇಳ್ಬಿಟ್ಟು, ನಾನು ಮಗಳಿಗೆ ತಂದೆ ಆಗಿದ್ದೀನಿ ಈಗ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷದಿಂದ ಫೀಲ್ ಆಗಿ ಏನ್ ಮಾಡಿರ್ತಾನೆ ಅಂತಂದ್ರೆ, ಅವನ ಎಂಪ್ಲಾಯೀಸ್ಗೆ 3 floor ಇರುವಂತಹ ಕಂಪ್ನಿ, ಆ ಕಂಪ್ನಿಯಲ್ಲಿ ಇರುವಂತ ಈಚ್ ಅಂಡ್ ಎವರಿ ಎಂಪ್ಲಾಯೀಸ್ಗೆ ಸ್ವೀಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಏನ್ ಮಾಡಿರ್ತಾನೆ ಅಂತಂದ್ರೆ, ಅವನ ಒಂದು ಹ್ಯಾಪಿನೆಸ್ ನ ಎಕ್ಸ್ಪ್ರೆಸ್ ಮಾಡಿರ್ತಾನೆ. ಓಕೆ, ಸೊ ಆದ್ರೆ ಆ ಒಂದು ಹ್ಯಾಪಿನೆಸ್ ನ ಈಗ ಅವಳು ದೊಡ್ಡವಳು ಆದ್ಮೇಲೆ, ಸೊ ಅವಳಿಗೆ ಕೊಡ್ಬೇಕಾಗಿರೋಂತ ಪ್ರಾಪರ್ಟಿ ಅಥವಾ ಅವಳಿಗೆ ಶೇರ್ ಮಾಡ್ಬೇಕಾಗಿರೋಂಥ ಪ್ರಾಪರ್ಟಿ ಅಥವಾ ಅವಳಿಗೆ ಎಷ್ಟು ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರುತ್ತೋ ಅದನ್ನ ಯಾವ್ದನ್ನು ಕೊಟ್ಟಿರಲ್ಲ ಅವನು. ಓಕೆ, ಹಿ ವಾಸ್ ನೆಗ್ಲೆಕ್ಟ್ ಹರ್. ಅವಳನ್ನ ನೆಗ್ಲೆಕ್ಟ್ ಮಾಡಿರ್ತಾನೆ, ಬಿಕಾಸ್ ಶಿ ಇಸ್ ಎ ಗರ್ಲ್. ಓಕೆ, ಸೊ ಅವಳೊಬ್ಬ ಹುಡುಗಿ. ಸೊ ಐ ಆಮ್ ಆಲ್ರೆಡಿ ಟೋಲ್ಡ್ ಯು, ಇನ್ ಅವರ್ ಇಂಡಿಯನ್ ಕಲ್ಚರ್ ಅಥವಾ ಇಂಡಿಯನ್ ಪೇಟ್ರಿಯಾರ್ಕಲ್ ಸಿಸ್ಟಮ್ ಅಲ್ಲಿ ಏನು ಅಂತಂತಂದ್ರೆ, ಓನ್ಲಿ
ಸನ್ಸ್ಗೆ ಮಾತ್ರನೇ ಇಂಪಾರ್ಟೆನ್ಸ್ ಕೊಡುವಂತದ್ದು, ಡಾಟರ್ಸ್ಗೆ ನೀವು ನೋಡಿರ್ಬಹುದು, ಏನಾದ್ರು ಗಂಡ್ ಮಕ್ಕಳನ್ನೆಲ್ಲನೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಇರುವಂತ ಒಂದು ರೆಪ್ಯೂಟೆಡ್ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಓದಿಸ್ತಾರೆ. ಆದ್ರೆ ಹೆಣ್ಮಕ್ಳನ್ನ ಏನ್ ಮಾಡ್ತಾರ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹಾಕಿ ಓದಿಸ್ತಿರ್ತಾರೆ. ಯಾರಾದ್ರೂ ಕೇಳಿದ್ರೆ ಬಿಡಪ್ಪ ಹೆಣ್ಮಗುನ್ ಎಷ್ಟು ಓದಿಸಿದ್ರು ಬೇರೆಯವ್ರ ಮನೆಗೆ ಹೋಗೋದೇ ತಾನೆ. ಸೊ ಆದ್ರೆ ಗಂಡ್ ಮಕ್ಳಾದ್ರೆ ಸೊ ನಮ್ಮ ಮನೇಲಿ ಇರ್ತಾರೆ. ಸೊ ಅವರು ಚೆನ್ನಾಗಿ ಓದಿದ್ರು ಅಂತಂತಂದ್ರೆ ಸೊ ಫ್ಯೂಚರ್ ಅಲ್ಲಿ ಅವ್ರಿಗೆ ಒಳ್ಳೆ ಕಡೆ ಮದ್ವೆ ಮಾಡ್ಕೊಬಹುದು, ಒಳ್ಳೆ ಡೌರಿನೆಲ್ಲ ಕೇಳಬಹುದು. ಸೊ ಗಂಡ್ ಮಕ್ಳಿದ್ರೆ ಅವ್ರು ಯಾವಾಗ್ಲೂ ನಮ್ಗೆ ಇನ್ಕಮ್ ಆಫ್ ದ ಸೋರ್ಸ್ ಗಂಡ್ ಮಕ್ಳಾದ್ರೆ. ಆದ್ರೆ ಹೆಣ್ಮಕ್ಳಾದ್ರೆ ಸೊ ನಾವೇ ಅವ್ರಿಗೆ ಸೊ ಖರ್ಚು ಮಾಡ್ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ಡೌರಿನೆಲ್ಲ ನಾವೇ ಕೊಟ್ಟು ಸೊ ಎಲ್ಲಾನು ಕೊಟ್ಟು ಬೇರೆಯವ್ರ ಮನೆಗೆ ಕಳ್ಸ್ಕೊಡ್ಬೇಕು. ಸೊ ಅಷ್ಟಕ್ಕೆ ಅಷ್ಟೆಲ್ಲ ಓದ್ಸೋಂಥದ್ದು ಅಷ್ಟು ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಬೇಕು ಹೆಣ್ಮಕ್ಳ ಮೇಲೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ರೆ ಸೊ ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲೂ ಅಷ್ಟೇನೆ. ಸೊ ಸುರೇಶ್ ಶ್ಯಾಮದಾಸ್ ಚೌಬ್ರಿ ಏನ್ ಮಾಡಿರ್ತಾನ ಅಂತ ಅಂದ್ರೆ ಈ ಪ್ರೊವೈಡ್ ಟು ಹರ್ ಎ ಗುಡ್ ಎಜುಕೇಶನ್. ಓಕೆ, ಅವಳಿಗೆ ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡಿರ್ತಾನೆ, ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕೊಟ್ಟಿರಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಅದೇ ತರನಾಗಿರುತ್ತೆ. ಬಟ್ ದಟ್ ಸ್ವೀಟ್ ಚೈಲ್ಡ್ ಸೀಮ್ಡ್ ಟು ಹ್ಯಾವ್ ಡೈಡ್ ಇನ್ ಹಿಸ್ ರೂಮ್. It was as if somebody else was sitting upright watching the cricket match out. Okay. ಆದ್ರೆ ಅವನ ಒಂದು ಜೀವನದಲ್ಲಿ ಅಂತಂತಂದ್ರೆ ಸೊ ಸುರೇಶ್ ಜೀವನದಲ್ಲಿ ಸೊ ಇಲ್ಲಿ ಏನಾಗಿರುತ್ತೆ ಅಂತಂತಂದ್ರೆ ಅವಳು ಯಾವತ್ತೋ ಸತ್ತೋಗಿರ್ತಾಳೆ. ಓಕೆ, ಬಟ್ ದಟ್ ಸ್ವೀಟ್ ಚೈಲ್ಡ್ ಸೀಮ್ಡ್ ಟು ಹ್ಯಾವ್ ಡೈಡ್ ಇನ್ ಹಿಸ್ ರೂಮ್ ಬಿಕಾಸ್ ಅವನ ಲೈಫಲ್ಲಿ ಇಲ್ಲಿ ಹ್ಯಾವ್ ಡೈಡ್ ಇನ್ ಹಿಸ್ ರೂಮ್ ಅಂತಂತಂದ್ರೆ ಇಲ್ಲಿ ಅವನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಏನು ಅಂತಂತಂದ್ರೆ ಸೊ ಸನ್ಸ್ಗೆ ಕೊಡುವಂತ ಇಂಪಾರ್ಟೆನ್ಸ್ ಡಾಟರ್ಗೆ ಕೊಟ್ಟಿರಲ್ಲ. ಸೊ ವೆನ್ ಶಿ ವಾಸ್ so many time she asked to is her father. ಸೊ ಏನು ಅಂತಂತಂದ್ರೆ ಐ ಆಮ್ ವರ್ಕ್ ವಿತ್ ಯು, ಅಥವಾ ಆಫೀಸಲ್ಲಿ ನಾನು ಬಂದು ವರ್ಕ್ ಮಾಡ್ತೀನಿ, ಸೊ ನಾನು ಪರ್ಮಿಷನ್ ಕೊಡಿ ಅಂತ ಸೋ ಮೆನಿ ಟೈಮ್ ಶಿ ಆಸ್ಕ್ಡ್ ಟು ಹರ್ ಫಾದರ್, ಬಟ್ ಹಿ ಜಸ್ಟ್ ನೆಗ್ಲೆಕ್ಟ್ ಇಟ್. ಓಕೆ, ತುಂಬಾನೇ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾನೆ. ಅವಳನ್ನ ಯಾವುದೇ ಕೆಲ್ಸದ ಬಗ್ಗೆ ಅವ್ನು ವರಿ ಆಗಲ್ಲ. ಇವನ್ ಅವಳು ತುಂಬಾ ಮತ್ತೆ ಏನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಳ್ತಾಳೆ, ಮಾರ್ಕೆಟ್ ಅಲ್ಲಿ ಡಿಪ್ಲೊಮಾ ಮಾಡ್ಕೊಳ್ತಾಳೆ. ಅರ್ಥ ಆಯ್ತಾ? ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಪ್ಲೊಮಾ ಮಾಡ್ಕೊಳ್ತಾಳೆ. ಮತ್ತ ಅವನ ಮಕ್ಕಳು ಏನ್ 4 ಮೆಂಬರ್ಸ್ ಇರ್ತಾರೆ ಸನ್ಸ್, ಅವ್ರಿಗಿಂತನೂ ಹೆಚ್ಚು ಪರ್ಸೆಂಟೇಜ್ ಶಿ ವಿಲ್ ಗೆಟ್. ಓಕೆ, ಅವಳು ತಗೊಳ್ತಾಳೆ. ಬಟ್ ಅದ್ಯಾವ್ದು ಇವಳಿಗೆ ಯೂಸ್ ಆಗಲ್ಲ. ಬಟ್ ಆದ್ರೆ ಇವಳೇ ಓನಾಗಿ ಏನ್ ಮಾಡ್ತಾಳೆ ಅಂತಂದ್ರೆ ಬೇರೆ ಕಂಪ್ನಿಯಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಸೊ ಅವಳು ಜಾಯಿನ್ ಆಗ್ತಾಳೆ, ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸೊ ಇಲ್ಲೇನಾಗುತ್ತೆ ಅಂತಂತಂದ್ರೆ ಅವಳಿಗೆ ಅನ್ಸೋಂಥದ್ದು ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ವಾಸ್ ಇಫ್ ಸಂಬಡಿ ಏಲ್ಸ್ ವಾಸ್ ಸಿಟ್ಟಿಂಗ್ ಅಪ್ರೈಟ್ ವಾಚಿಂಗ್ ದ ಕ್ರಿಕೆಟ್ ಮ್ಯಾಚಸ್. ಸೊ ಎಲ್ಲ ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ, ಆ ಫೀಲ್ಡ್ ಅಲ್ಲಿ ತುಂಬಾ ಜನ ಕುತ್ಕೊಂಡಿರ್ತಾರೆ, ಎಲ್ಲಾನು ಕ್ರಿಕೆಟ್ ಮ್ಯಾಚ್ ನ ನೋಡ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಔಟ್ ಅಂತ ಹೇಳ್ಬಿಟ್ಟು ಎಲ್ಲ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕೂಗ್ಕೊಳ್ತಾರೆ. ಓಕೆ, he could hear the jubilant cries and the umpire again raised his finger. ಸೊ ಇಲ್ಲೇನಾಗುತ್ತೆ ಅಂತಂತಂದ್ರೆ ಸೊ ಆ ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ಸೊ ಎಲ್ಲ ಜೋರಾಗಿ ಜೂಬ್ಲಿಯಂಟ್ ಆಗಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ರೈಸ್ ಮೀನ್ಸ್ ಇಲ್ಲಿ ಅಳುವಂಥದ್ದು ಅಂತಾನೂ ಆಗುತ್ತೆ. ಸೊ ಇನ್ನೊಂದು ಮೀನಿಂಗ್ ಏನು ಅಂತಂತಂದ್ರೆ ಕೂಗೋ ಅಂತದ್ದು ಅಂತ ಹೇಳ್ಬಿಟ್ಟು, ಲೌಡ್ ಅಂತ ಹೇಳ್ಬಿಟ್ಟು, ಲೌಡ್ಲಿ ಅಥವಾ ಸೌಂಡ್ಸ್ ಅಂತ ಹೇಳ್ಬಿಟ್ಟು ಜೋರ ಸೌಂಡ್ ಮಾಡೋದು ಅಂತ ಹೇಳ್ಬಿಟ್ಟು ಮೀನಿಂಗ್ ಇದೆ, ಮತ್ತೆ ಅಳೋ ಅಂತದ್ದು ಅಂತ ಹೇಳ್ಬಿಟ್ಟು. ಸೊ ಎರಡೂನು ಮೀನಿಂಗ್ ಬರುತ್ತೆ ಇಲ್ಲಿ. ಬಟ್ ಇಲ್ಲಿ ನಾವು ತಗೋಬೇಕಾಗಿರೋಂಥ ಮೀನಿಂಗ್ ಏನು ಅಂತಂದ್ರೆ ಲೌಡ್ ಸೌಂಡ್. ಓಕೆ, ತುಂಬಾ ಜೋರಾಗಿ ಕೂಗುವಂಥದ್ದು ಅಂತ ಹೇಳ್ಬಿಟ್ಟು. ಯು ಕುಡ್ ಹಿಯರ್ ದ ಜೂಬ್ಲಿಯಂಟ್ ಮೀನ್ಸ್ ಸೆಲೆಬ್ರೇಷನ್. ಸೊ he could hear the jubilant cries and the umpire again raised his fingers. ಇಲ್ಲಿ ಅಂಪೈರ್ ಅಗೇನ್ ರೈಸ್ಡ್ ಹಿಸ್ ಫಿಂಗರ್ಸ್ ಅಂತ ಮೀನ್ಸ್ ಔಟ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸೊ ಔಟ್ ಅಂತ ಹೇಳ್ಬಿಟ್ಟು ಮತ್ತೆ ಅವನು ಡಿಸಿಷನ್ ನ ಕೊಡ್ತಾನೆ. ಅಂಕಲ್, ಡಿಡ್ ಯು ಸಿ ದಟ್ ಒನ್? ದೀಪಾ ಆಸ್ಕ್ಡ್ ಟು ಸೊಹೇಬ್ ಸಾಹೇಬ್, ಅಂಕಲ್ ಡಿಡ್ ಯು ಸಿ ದಟ್? ನೀವು ನೋಡಿದ್ರಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾಳ ಅಂತಂತಂದ್ರೆ
ಸೊ ಸೊಹ್ರೈಬ್ ಸಾಹೇಬ್ನ ಕೇಳ್ತಾರಂಥದ್ದು ಐ ಸಾ ಇಟ್. ಓಕೆ, ಐ ಸಾ ಇಟ್. ಎಸ್, ನೋಡಿದ್ನಮ್ಮ, ನಾನು ನೋಡ್ದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಏನಾಗ್ತಿದೆ ಅಂತಂದ್ರೆ ಈ ವಾಸ್ ನಾಟ್ ಔಟ್ ಆಫ್ ದ ಕ್ರೀಸ್. ಆ ಬ್ಯಾಟ್ಸ್ಮನ್ ಇದಾನಲ್ವಾ, ಅವನು ಔಟೇ ಆಗಿರಲ್ಲ, ಅವ್ನ್ ಕ್ರೀಸ್ ಅಲ್ಲೇ ಇರ್ತಾನೆ. ಆದ್ರೂನು ಅಂಪೈರ್ ಏನ್ ಮಾಡಿರ್ತಾನೆ ಅಂತಂತಂದ್ರೆ ಇಲ್ಲಿ ಸೊ ಔಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋಂಥದ್ದು. ಓಕೆ, ಸೊ ಔಟ್ ಅಂತ ಹೇಳ್ಬಿಟ್ಟು ಏನು ಅಂತಂದ್ರೆ ಡಿಸಿಷನ್ ನ ಕೊಟ್ಟಿರೋಂಥದ್ದು. he was not out of the crease, he was inside. ಓಕೆ, ಅವನು ಸೊ ಅಂದ್ರೆ ಕ್ರೀಸ್ ಔಟ್ಸೈಡ್ ಬಂದಿಲ್ಲ, ಅವನು ಕ್ರೀಸ್ ನ ಇನ್ಸೈಡ್ ಇದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿರೋದು ಅಂತಂತಂದ್ರೆ ಸೊ ಹೇಳ್ತಿರೋಂಥದ್ದು. ಅಂಡ್ ಏಟ್ ದಟ್ ಅಂಪೈರ್. ಓಕೆ, ಅಂಡ್ ಏಟ್ ದಟ್ ಅಂಪೈರ್. ಡಿಡ್ ಯು ಸಿ ದಟ್ ಅಂಕಲ್? ದೀಪಾ ಆಸ್ಕ್ಡ್. is still glued to the field. Okay. ಓಕೆ, ಸೊ ಇದು ಯೂಸ್ ಎಲ್ಲ ಇದು ಐಸ್ ಅಂತ ಹೇಳ್ಬಿಟ್ಟು. ಓಕೆ, ಬಟ್ ಅವಳ ಕಣ್ಣು ಏನು ಅಂತಂತಂದ್ರೆ ಸ್ಟಿಲ್. ಓಕೆ, ಸ್ಟಿಲ್ ಅವಳ ಒಂದು ಐಸ್ ಏನಾಗಿದೆ ಅಂತಂತಂದ್ರೆ ಗ್ಲೂಡ್. ಗ್ಲೂಡ್ ಅಂತಂತಂದ್ರೆ ಸೊ ಅಂಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅವಳ ಐಸ್ ಈಗ್ಲೂ ಏನ್ ಮಾಡ್ತಿದ್ದ ಅಂದ್ರೆ ನೋಡಿ ಅಂಕಲ್, ಸೊ ಅವನು ಆ ಬ್ಯಾಟ್ಸ್ಮನ್ ನಾಟ್ ಔಟ್ ಬಿಕಾಸ್ ಕಾರಣ ಏನು ಅಂತಂತಂದ್ರೆ ಅವನು ಔಟ್ಸೈಡ್ ಆಫ್ ದ ಕ್ರೀಸ್ ಇರ್ಲಿಲ್ಲ, ಇನ್ಸೈಡ್ ಆಫ್ ದ ಕ್ರೀಸ್ ಅಲ್ಲಿ ಇದ್ದ. ಸೊ ಬಟ್ ಆದ್ರೂ ಅಂಪೈರ್ ಏನ್ ಮಾಡ್ತಿದ್ದಾನೆ ಅಂತಂತಂದ್ರೆ ಸೊ ಅವನ್ಗೆ ಔಟ್ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾನೆ. ಸೊ ಅಂತ ಹೇಳ್ಬಿಟ್ಟು ಡಿಡ್ ಯು ಸಿ ದಟ್, ನೀವು ನೋಡಿದ್ರಲ್ವಾ ಅಂಕಲ್ ಅಂತ ಹೇಳ್ಬಿಟ್ಟು ಕೇಳ್ತಿರೋಂಥದ್ದು. ದೀಪಾ ಆಸ್ಕ್ಡ್ ಐಸ್ ಸ್ಟಿಲ್ ಗ್ಲೂಡ್ ಟು ದ ಫೀಲ್ಡ್. ಗ್ಲೂಡ್ ಮೀನ್ಸ್ ಅಂಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಅವಳು ಫೀಲ್ಡ್ ಅನ್ನೇ ನೋಡ್ತಿರ್ತಾಳೆ, ಆ ಫೀಲ್ಡ್ ಅಲ್ಲಿ ಏನಾಗ್ತಿದೆ ಅಂತಾನೆ ನೋಡ್ತಿರ್ತಾಳೆ. ಹಿ ನೋಡೆಡ್. ನೋಡೆಡ್ ಮೀನ್ಸ್ ಸೊ ತಲೆನ ಸೊ ರೈಟ್ ಟು ಲೆಫ್ಟ್ ಗೆ ಸೊ ಮೂವ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ, ಹಿ ನೋಡೆಡ್. ಎಸ್, ವಾಟ್ ಯು ಸೇಸ್ ಇಟ್ಸ್ ರೈಟ್ ಅಂತ ಹೇಳ್ಬಿಟ್ಟು ಹಿ ಅಕ್ಸೆಪ್ಟೆಡ್. ಸೊ ಅಕ್ಸೆಪ್ಟ್ ಮಾಡ್ತಿದ್ದಾನೆ. ಅವಳು ಹೇಳ್ತಾರಂತದ್ದು ಎಸ್ ಔಟ್ ಇಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾನೆ ಅಂತಂತಂದ್ರೆ ಸೊ ಇಲ್ಲಿ ಸೊಹ್ರಬ್ ಸಾಹೇಬ್ ಹೇಳ್ತಾರಂತದ್ದು ಎಸ್ ಐ ಸಾ ಇಟ್ ಟು ದ ಪೂರ್ ಬ್ಯಾಟ್ಸ್ಮನ್ ಮಸ್ಟ್ ಗೋ ವಿತ್ ದ ಅಂಪೈರ್ಸ್ ವರ್ಡಿಕ್ಟ್ even if it's unfair. Okay, yes I saw it too. Yes, ನಾನು ಅದನ್ನ ನೋಡ್ದೆ. The poor batsman must go with the umpire's verdict. Okay, verdict means decision. Okay, verdict means decision ಅಂತ ಹೇಳ್ಬಿಟ್ಟು. ಸೊ ಅಂಪೈರ್ ಕೊಟ್ಟಿರೋಂತ ಒಂದು ವರ್ಡಿಕ್ಟ್ ಏನಿದೆ ಆ ಡಿಸಿಷನ್ಗೆ ಸೊ ಬ್ಯಾಟ್ಸ್ಮನ್ ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ಐದರ್ ಆರ್ ಔಟ್ ಆರ್ ನಾರ್ ಔಟ್ ಇಲ್ದೇ ಇರ್ಬೋದು, ನಾಟ್ ಔಟ್ ಇರ್ಬೋದು, ಬಟ್ ಅಂಪೈರ್ ನ ಡಿಸಿಷನ್ ಇಸ್ ಅ ಫೈನಲ್ ಡಿಸಿಷನ್. ಸೊ ಹಂಗಾಗಿ ಇಲ್ಲಿ ಏನು ಅಂತಂತಂದ್ರೆ ಅಂಪೈರ್ ಡಿಸಿಷನ್ ಕೊಟ್ಟಾಗಿದೆ. ಸೊ ಅವ್ನು ನಾಟ್ ಔಟ್ ಆದ್ರೂ ಔಟ್ ಅಂತಾನೆ ಅವನು ಹೋಗ್ಲೇಬೇಕು. ಸೊ ಇವನ್ ಇಫ್ ಇಟ್ಸ್ ಅನ್ಫೇರ್. ಓಕೆ, ಅನ್ಫೇರ್ ಮೀನ್ಸ್ ಅನ್ಜಸ್ಟ್ ಅಂತ ಹೇಳ್ಬಿಟ್ಟು ಅಂದ್ರೆ ಸೊ ಅದು ಇಟ್ಸ್ ನಾಟ್ ರೈಟ್. ಓಕೆ, ಅದು ಸರಿ ಇಲ್ಲ, ಅದು ಇಟ್ಸ್ ಅ ರಾಂಗ್ ನೋಷನ್. ಸೊ ಅಥವಾ ರಾಂಗ್ ಡಿಸಿಷನ್ ತಗೊಂತಿದ್ದಾನೆ ಅಂಪೈರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರೋಂಥದ್ದು ಫಾರ್ ದ. ಸೊ ಇಲ್ಲಿ ಅಂದ್ರೆ ಇದನ್ನ ನಾನು ಆಲ್ರೆಡಿ ನಿಮ್ಗೆ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ. ಏನು ಅಂತಂತಂದ್ರೆ ಸೊ ಇಲ್ಲಿ ದೀಪಾಳ ಲೈಫ್ಗೆ ಇದನ್ನ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಸೊ ಅವಳು ಔಟ್ ಆಗಿಲ್ಲ ಜೀವನದಲ್ಲಿ, ಆದ್ರೂ ಇಲ್ಲಿ ಏನು ಅಂತಂತಂದ್ರೆ ಅವಳು ಔಟ್ ಆಗ್ಲಿಲ್ಲ ಅಂತಂತಂದ್ರು ಇಲ್ಲಿ ಅವರ ಫಾದರ್ ಏನ್ ಮಾಡಿದಾನೆ ಅಂತಂತಂದ್ರೆ ಲೈಫ್ ಅನ್ನಂತ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೊ ಇವಳನ್ನ ಏನ್ ಮಾಡಿದಾನೆ ಅಂತಂತಂದ್ರೆ ಇಲ್ಲಿ ಅಂಪೈರ್ ಅಂತಂತಂದ್ರೆ ದೀಪಾ ಫಾದರ್ ಸುರೇಶ್ ಶ್ಯಾಮದಾಸ್ ಚಾವ್ರಿಯಾ. ಓಕೆ, ಸೊ ಇಲ್ಲಿ ಬ್ಯಾಟ್ಸ್ಮನ್ ಯಾರು ಅಂತಂತಂದ್ರೆ ಸೊ ದೀಪಾ. ಸೊ ದೀಪಾ ಏನಾಗಿದ್ದಾಳೆ ಅಂತಂತಂದ್ರೆ ಜೀವನ ಎಂಬ ಆಟದಲ್ಲಿ, ಓಕೆ ಲೈಫ್ ಗೇಮ್ ಅಲ್ಲಿ ಸೊ ಅವಳು ಲೈಫ್
ಕ್ರಿಕೆಟ್ ಗೇಮ್ ಇದೆಯಲ್ವಾ, ಆ ಗೇಮ್ ಅಲ್ಲಿ ತಗೊಳ್ಳೋದಾದ್ರೆ ಅಥವಾ ರಿಯಲ್ ಲೈಫ್ ಅಲ್ಲಿ ತಗೊಳ್ಳೋದಾದ್ರೆ, ಸೊ ಅವಳು ಸುರೇಶ್ ಶ್ಯಾಮದಾಸ್ ಚಾಬ್ರಿಯಸ್ ಲವ್ಲಿ ಡಾಟರ್. ಓಕೆ, ಸೊ ಇಲ್ಲಿ ಆದ್ರೆ ಅವನೇ ಅವಳ ಫಾದರೇ ಏನ್ ಮಾಡ್ತಿದ್ದಾನೆ ಅಂತಂತಂದ್ರೆ ಜೀವನ ಅನ್ನುವಂತ ಕ್ರಿಕೆಟ್ ಅಲ್ಲಿ ಅವಳನ್ನ ಔಟ್ ಮಾಡ್ಬಿಡ್ತಾ ಇರೋಂಥದ್ದು. ಸೊ ಅವಳು ಕರೆಕ್ಟ್ ಆಗಿ ಅವಳು ಆಡ್ತಿದ್ರು ಗೇಮ್ನ, ಸೊ ಅವ್ರ ಫಾದರ್ ಏನ್ ಮಾಡ್ತಾನೆ ಅಂತಂತಂದ್ರೆ ಅವಳನ್ನ ಲೈಫ್ ಅನ್ನೋಂಥ ಕ್ರಿಕೆಟ್ ಅಲ್ಲಿ ಅವಳನ್ನ ಔಟ್ ಮಾಡ್ಬಿಡ್ತಾನೆ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋಂಥದ್ದು, ಫಾರ್ ದ ಫಸ್ಟ್ ಟೈಮ್ ಶಿ ಮೆಟ್ ಇಸ್ ಐಸ್. ಫಾರ್ ದ ಫಸ್ಟ್ ಟೈಮ್ ಶಿ ಮೆಟ್ ಇಸ್ ಐಸ್. ಅವಳು ಇಲ್ಲಿ ಅಂದ್ರೆ ಇಲ್ಲಿ ಏನು ಅಂತಂತಂದ್ರೆ ಅವಳ ಕಣ್ಣು ಸೊ ಸೊಹರೇಬ್ ಸಾಹೇಬ್ಸ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾಳೆ. ಮೀನ್ಸ್ ಇಲ್ಲಿ ಏನು ಅಂತಂತಂದ್ರೆ, ಸೊ ನಾನು ಔಟ್ ಆಗೋದ್ನಲ್ವಾ ಜೀವನದಲ್ಲಿ ಅನ್ನೋಂಥದ್ದು ಅದ್ರ ಮೀನಿಂಗು. ಅರ್ಥ ಆಯ್ತಾ? ಸೊ ನಾನು ಕ್ರಿಕೆಟ್ ಅನ್ನೋ ಲೈಫ್ ಅನ್ನೋ ಕ್ರಿಕೆಟ್ ಗೇಮ್ ಅಲ್ಲಿ ನಾನು ಕರೆಕ್ಟ್ ಆಗಿ ಆಡ್ತಿದ್ದೆ, ಆದ್ರೆ ನಮ್ಮ ಫಾದರ್ ಅಂದ್ರೆ ಅಂಪೈರ್ ಇಲ್ಲಿ ಏನ್ ಮಾಡ್ದ ಅಂತಂತಂದ್ರೆ ನಾನು ಕರೆಕ್ಟ್ ಆಗಿ ಆಡ್ತಿದ್ರು, ಸೊ ನಾನು ಕ್ರೀಸ್ ಅಲ್ಲಿ ಇದ್ರು ನನ್ಗೆ ಔಟ್ ಕೊಟ್ಬಿಟ್ಟ ನಮ್ಮ ಫಾದರ್ ಅನ್ನೋಂಥದ್ದನ್ನ ಅವಳು ಕಣ್ಣಲ್ಲಿ ಹೇಳ್ತಾ ಇರೋಂಥದ್ದು. ಈ ಕುಡ್ ಸಿ ನೋ ಟಿಯರ್ಸ್. ಸೊ ಅವಳ ಕಣ್ಣಲ್ಲಿ ನೀರಿರಲ್ಲ. ಓಕೆ, ಕಣ್ಣೀರಿರಲ್ಲ ಕಣ್ಣಲ್ಲಿ. ನೋ ಟೆನ್ಷನ್. ಓಕೆ, ನೋ ಟೆನ್ಷನ್. No tears, no tension, no worries and no sorrows. ಓಕೆ, ಸೊ ಅವಳ ಕಣ್ಣಲ್ಲಿ ಯಾವುದೇ ರೀತಿಯ ಕಣ್ಣೀರಿರಲ್ಲ, ಅವಳಲ್ಲಿ ಈಗ ಟೆನ್ಷನ್ ಇಲ್ಲ, ವರೀಸ್ ಯಾವುದೇ ರೀತಿಯ ವರಿಗಳು ಇಲ್ಲ, ಮತ್ತೆ ಅವಳಲ್ಲಿ ದುಃಖನೂ ಇಲ್ಲ. There was only an empty and a airless space where light and joy had once lived. ಮತ್ತೆ ಈಗ ಅವಳ ಕಣ್ಣಲ್ಲಿ ಅವಳ ಜೀವನದಲ್ಲಿ ಏನಿದೆ ಅಂತಂತಂದ್ರೆ, ಸೊ an empty airless space where light and joy had once lived. ಮತ್ತೆ ಅವಳ ಕಣ್ಣಲ್ಲಿ ಈಗ ಸೊ ಯಾವುದೇ ರೀತಿಯ ಗಾಳಿ ಅನ್ನೋಂಥದ್ದು ಇರಲ್ಲ, ಆ ಒಂದು ಎಂಟಿ ಆಗಿರುವಂಥದ್ದು. ವೇರ್ ಲೈಟ್ ಅಂಡ್ ಜಾಯ್ ಹ್ಯಾಡ್ ಒನ್ಸ್ ಲಿವ್ಡ್. ಅವಳ ಕಣ್ಣಲ್ಲಿ ಈಗ ನಿಜವಾಗ್ಲೂ ಏನಿದೆ ಅಂತಂತಂದ್ರೆ ಸೊ ಹ್ಯಾಪಿನೆಸ್ ಇದೆ, ಆ ಪ್ರಕಾಶಮಾನವಾಗಿ ಅವಳ ಕಣ್ಣುಗಳು ತುಂಬಾ ಸೊ ಶೈನ್ ಆಗ್ತಿದೆ ಈಗ. ಓಕೆ, ತುಂಬಾ ಜಾಯ್ ಆಗಿದ್ದಾಳೆ, ತುಂಬಾ ಹ್ಯಾಪಿ ಆಗಿದ್ದಾಳೆ. ಬಿಕಾಸ್ ಏನು ಅಂತಂತಂದ್ರೆ ಇಷ್ಟು ದಿನಾನು ಅವಳ ಫಾದರ್ ಹತ್ರ ಅವಳು ಹೇಗೆ ನನ್ನ ಫಾದರ್ ಹತ್ರ ನಾನು ಸೊ ಮೆಚ್ಚಿಸೋ ಅಂಥದ್ದು ಹೇಗೆ, ಅವಳು ನಮ್ಮ ತಂದೆಯ ದೃಷ್ಟಿಯಲ್ಲಿ ನಾನು ಒಳ್ಳೆ ಮಗಳು ಅನ್ಸ್ಕೊಳ್ಳೋಂಥದ್ದು ಹೇಗೆ, ನನ್ನ ಫಾದರ್ ಯಾವತ್ ನನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋಂಥ ಒಂದು ಟೆನ್ಷನ್ ಇತ್ತು ಅವಳ ಮೈಂಡ್ ಅಲ್ಲಿ. ಬಟ್ ಈಗ ಗೊತ್ತಾಗೋಯ್ತು ಅವಳಿಗೆ, ಸೊ ನಮ್ಮ ಫಾದರ್ನ ಒಂದು ದೃಷ್ಟಿಯಲ್ಲಿ ಸೊ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದ್ರು, ಸೊ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾನೆ ಹೋದ್ರು ಅಂತ ಹೇಳ್ಬಿಟ್ಟು ಅವಳಿಗೆ ಗೊತ್ತಾಗೋಯ್ತು. ಸೊ ಬಟ್ ಈಗ ಏನು ಅಂತಂದ್ರೆ ಆ ಟೆನ್ಷನ್ ಇಲ್ಲ ಅವಳ ಅಲ್ಲಿ, ಈಗ ಫುಲ್ ಆಫ್ ಎಂಜಾಯ್ಮೆಂಟ್ ಮತ್ತೆ ಸೊ ಹ್ಯಾಪಿನೆಸ್ ಇದೆ ಅವಳ ಜೀವನದಲ್ಲಿ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇರೋಂಥದ್ದು. ಶಿ ರಿಮೆಂಬರ್ಡ್ ಹಿಮ್ ಆಫ್ ಎ ಡ್ಯಾಡ್ಜ್ಡ್ ಲೇಕ್ ಹಿ ಹ್ಯಾಡ್ ಒನ್ಸ್ ಸೀನ್ motionless and vacant. Okay, so dredged lake means to remove mud stones from the bottom of the river canal. ಅಂದ್ರೆ ಹೂಳೆತ್ತೋದು ಅಂತ ಹೇಳ್ಬಿಟ್ಟು. ಸೊ ರಿಮೈಂಡೆಡ್ ಹಿಮ್ ಆಫ್ ಎ ಡ್ರಾಡ್ಜ್ಡ್ ಲೇಕ್. ಡ್ರಾಡ್ಜ್ಡ್ ಲೇಕ್ ಅಂತಂತಂದ್ರೆ ಸೊ ನದಿಯಲ್ಲಿ ಅಥವಾ ಸರೋವರದಲ್ಲಿ ಹೂಳೆತ್ತೋದು ಅಂತ ಹೇಳ್ಬಿಟ್ಟು, ಅಂದ್ರೆ ವೇಸ್ಟೇಜ್. ಸೊ ಮಡ್, ಸೊ ಅಂದ್ರೆ ಅದು ಮುಚ್ಚೋಗಿರುತ್ತೆ, ಅರ್ಥ ಆಯ್ತಾ? ಸೊ ಮುಚ್ಚೋಗಿರೋಂಥದ್ರಲ್ಲಿ ಹೂಳೆತ್ತೋದು ಅಂತ ಹೇಳ್ಬಿಟ್ಟು ಅಂದ್ರೆ ಮಣ್ಣು, ಸ್ಟೋನ್ಸು, ಅರ್ಥ ಆಯ್ತಾ? ರಿಮೂವ್ಡ್ ಮಡ್ ಸ್ಟೋನ್ಸ್ ಫ್ರಮ್ ಬಾಟಮ್ ಆಫ್ ದ ರಿವರ್ ಅಂಡ್ ಕ್ಯಾನಲ್. ಸೊ ಅಂದ್ರೆ ಅವಳ ಮೈಂಡ್ ಅಲ್ಲಿ ಈಗ ಇದ್ದಂತಹ ಸ್ಯಾಡ್ನೆಸ್ಸು, ವರೀಸು, ಟೆನ್ಷನ್ನು, ಟೀಯರ್ಸು ಅವೆಲ್ಲವುಗಳನ್ನು ಹೊರಗಡೆ ತೆಗೆದಾಕ್ಬಿಟ್ಲು, ಅರ್ಥ ಆಯ್ತಾ? ಲೇಕಿಂದ ಅಥವಾ ರಿವರ್ ಇಂದ ಅಂದ್ರೆ ನದಿಯಿಂದ ಆಗಿರ್ಬೋದು, ಸರೋವರದಿಂದ ಆಗಿರ್ಬೋದು, ವೇಸ್ಟೇಜ್ ಆಫ್ ದ ಮಡ್ ಅಂಡ್ ಸ್ಟೋನ್ಸ್ ಎಲ್ಲಾನು ಹೇಗೆ ತೆಗೆದು ಹೊರಗಡೆ ಹಾಕ್ತಾರೋ, ಹೊರಗಡೆ ಹಾಕದ್ಮೇಲೆ ಏನಾಗುತ್ತೆ ಅಂತಂದ್ರೆ ನೀರೆಲ್ಲಾನು ಪ್ಯೂರಿಫೈ ಆಗುತ್ತೆ, ವಾಟರ್ ಎಲ್ಲಾನು ಪ್ಯೂರಿಫೈ ಆಗುತ್ತೆ, ಮತ್ತೆ
ಸರಾಗವಾಗಿ ಹರಿಯುತ್ತಲ್ವಾ ಮುಂದಕ್ಕೆ. ಸೊ ಅದೇ ತರನೇ ಈಗ ಅವಳ ಮೈಂಡ್ ಅಲ್ಲಿರುವಂತ ಟಿಯರ್ಸ್, ಟೆನ್ಷನ್, ವರೀಸು, ಸ್ಯಾರೋಸ್ ಎಲ್ಲಾನು ಅವಳ ಮೈಂಡ್ ಇಂದ ತೆಗೆದಾಕಿದ್ಲು. ನೌ ಶಿ ಇಸ್ ವೆರಿ ಫೀಲ್ ಫ್ರೆಶ್. ಓಕೆ, ನೌ ಶಿ ವಾಸ್ ಫೀಲ್ ವೆರಿ ಫ್ರೆಶ್ ಮೈಂಡ್ ಅಂತ ಹೇಳ್ಬಿಟ್ಟು. ಸೊ ಅವಳಲ್ಲಿ ಈಗ ಯಾವ್ದು ತುಂಬಿಕೊಂಡಿದೆ ಅಂತಂದ್ರೆ ಓನ್ಲಿ ಹ್ಯಾಪಿನೆಸ್. ಓಕೆ, ಸೊ ಅವಳ ಮೈಂಡ್ ಅಲ್ಲಿ ಈಗ ಹ್ಯಾಪಿನೆಸ್ ಮಾತ್ರ ಇರೋಂಥದ್ದು, ಜಾಯ್ನೆಸ್ ಇರೋಂಥದ್ದು. ಅವಳ ಹೈಸ್ ಎಲ್ಲಾನು ಸೊ ಲೈಟ್ ಅಂತಂದ್ರೆ ಪ್ರಕಾಶಮಾನವಾಗಿ ಹೊಳಿತಿದೆ. ಸೊ ಟೋಟಲಿ ಅವಳ ತುಂಬಾ ಹ್ಯಾಪಿಯಾಗಿದ್ದಾಳೆ ಅವಳ ಜೀವನದಲ್ಲಿ. ಇದೆ ಫಸ್ಟ್ ಅಷ್ಟು ಹ್ಯಾಪಿಯಾಗಿರೋಂಥದ್ದನ್ನ ನಾನು ನೋಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಅವಳು ರಿಮೆಂಬರ್ ಮಾಡ್ತಾ ಇರೋಂಥದ್ದು ಯಾರಿಗೆ ಅಂತಂದ್ರೆ ಅಡ್ವೊಕೇಟ್ ಸೊಹರೈಬ್ ಸಾಹೇಬ್ಗೆ. ಓಕೆ, ಸೊ motionless means and vacant means not to be moved ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ತರ ಇರ್ಬೇಕಾದ್ರೆ ಅವಳು ಈಗ ತುಂಬಾ ಫ್ರೆಶ್ ಆಗೋದ್ಲು. ಅವಳು ದಟ್ಸ್ ಲೈಫ್, ಶಿ ಫೀಲ್ ಇಟ್ ಈಸ್ ಅ ಲೈಫ್, ದಟ್ಸ್ ಲೈಫ್ ಅಂದ್ರೆ ಇದೇ ನಿಜವಾದ ಜೀವನ ಅಂತ ಹೇಳ್ಬಿಟ್ಟು ಅವಳಿಗೆ ಅನ್ಸೋಂಥದ್ದು. ಶಿ paused must go, thanks uncle. She bent forward to pick up her black handbag which had seen better days. ಸೊ ಈಗ ಏನಾಗುತ್ತೆ ಅಂತಂದ್ರೆ ಶಿ ಪಾಸ್ಡ್. ಸೊ ಅವಳು ಹೋಗೋದಕ್ಕೆ ರೆಡಿ ಆಗ್ತಾಳೆ, ಮಸ್ಟ್ ಗೋ. ಸೊ ಅವಳು ಥ್ಯಾಂಕ್ಸ್ ಹೇಳ್ತಾಳೆ ಅಂಕಲ್. ಶಿ ಬೆಂಟ್ ಫಾರ್ವರ್ಡ್ ಟು ಪಿಕ್ ಅಪ್ ಹರ್ ಬ್ಲಾಕ್ ಹ್ಯಾಂಡ್ ಬ್ಯಾಗ್ ವಿಚ್ ಹ್ಯಾಡ್ ಸೀನ್ ಬೆಟರ್ ಡೇಸ್. ಅಂದ್ರೆ ಅವಳು ಹೊರಡೋದಕ್ಕೆ ರೆಡಿ ಆಗ್ತಾಳೆ. ಹೋಗ್ಬೇಕಾದ್ರೆ ಅವಳು ಹ್ಯಾಂಡ್ ಬ್ಯಾಗ್, ಬ್ಲಾಕ್ ಹ್ಯಾಂಡ್ ಬ್ಯಾಗ್ ನ ಏನ್ ಮಾಡ್ತಾಳೆ ಅಂತಂದ್ರೆ ಪಿಕಪ್ ಮಾಡೋಂತ ಅಂದ್ರೆ ತಗೊಳ್ತಾಳೆ. ತಗೊಂಡ ಸೊ ಅವಳು ಫೀಲ್ ಆಗ್ತಾ ಇರೋದು, ಅವಳ ಫೇಸ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತಂದ್ರೆ ವಿಚ್ ಹ್ಯಾಡ್ ಸೀನ್ ಬೆಟರ್ ಡೇಸ್, ಮುಂದಿನ ಜೀವನದಲ್ಲಿ ಅಥವಾ ಫ್ಯೂಚರ್ ಅಲ್ಲಿ ಬೆಟರ್ ಡೇಸ್ ಅನ್ನೋಂಥದ್ದು ನನಗೆ ಬರುತ್ತೆ ಅಥವಾ ನನ್ನ ಲೈಫಲ್ಲಿ ಬರುತ್ತೆ ಅನ್ನೋಂಥದ್ದು ಅವಳ ಒಂದು ಎಕ್ಸ್ಪ್ರೆಷನ್, ಫೇಶಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ. ಟೇಕ್ ದ ಅಸ್ಟ್ರಾ, ದ ಡ್ರೈವರ್ ವಿಲ್ ಡ್ರಾಪ್ ಯು ಬೇಟಾ. ಸೊ ಅವಳು ಹೊರಡೋದಕ್ಕೆ ರೆಡಿ ಆಗ್ಬೇಕಾದ್ರೆ ಸೊ ಇಲ್ಲಿ ಸೊಹರೈಬ್ ಸಾಹೇಬ್ ಏನ್ ಮಾಡ್ತಾನಂತಂದ್ರೆ ಅಸ್ಟ್ರಾ ಮೀನ್ಸ್ ಇಲ್ಲಿ ಕಾರ್ ನೇಮ್ ಅದು. ಸೊ ಕಾರನ್ನ ತಗೊಂಡೋಗು, ನನ್ನ ಡ್ರೈವರ್ನ ಕರ್ಕೊಂಡು ಕಾರನ್ನ ತಗೊಂಡೋಗು, ನೀನ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರಾಪ್ ಹಾಕ್ಸ್ಕೊ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನಂತಂದ್ರೆ ಸೊಹರೈಬ್ ಸಾಹೇಬ್ ಸಜೆಸ್ಟ್ ಮಾಡ್ತಾನೆ. ಟೇಕ್ ದ ಅಸ್ಟ್ರಾ, ದ ಡ್ರೈವರ್ ವಿಲ್ ಡ್ರಾಪ್ ಯು ಬೇಟಾ. ನಿನ್ನ ಮಗಳೇ, ಸೊ ನೀನ್ ಎಲ್ಲಿಗೆ ಹೋಗ್ಬೇಕು ಅಂತಂತಂದ್ರೆ ಅಲ್ಲಿಗೆ ನಿನಗ್ ಬೇಕು ಅಂತಂತಂದ್ರೆ ಡ್ರಾಪ್ ಆಗ್ತಾನೆ, ನಾನು ಡ್ರೈವರ್ನ ಕಳಿಸ್ಕೊಡ್ತೀನಿ, ಕಾರ್ನ ಡ್ರೈವರ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊಹರೈಬ್ ಸಾಹೇಬ್ ಹೇಳುವಂಥದ್ದು. ಐ ವಿಲ್ ವಾಕ್ ಅಂಕಲ್, ಐ ಹ್ಯಾವ್ ಟು ವಿಸಿಟ್ ಸಮ್ ಒನ್. ಹಿಯರ್ ವಾಯ್ಸ್ ಟ್ರಯಲ್ಡ್ ಅಪ್, ವೇರ್ ಯು ವಾಂಟ್ ಟು ಗೋ, ಹಿ ವಿಲ್ ಡ್ರಾಪ್ ಯು ಬೇಟಾ. ಸೊ ಅವಳು ರಿಜೆಕ್ಟ್ ಮಾಡ್ತಾಳೆ. ಓಕೆ, ಸೊ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಸೊ ಇಲ್ಲ ಅಂಕಲ್, ನಾನು ನಡ್ಕೊಂಡೇ ಹೋಗ್ತೀನಿ, ಬಿಕಾಸ್ ಐ ಹ್ಯಾವ್ ಟು ವಿಸಿಟ್ ಸಮ್ ಒನ್. ಸೊ ನಾನು ಯಾರೋ ಒಬ್ಬನ್ನ ವಿಸಿಟ್ ಮಾಡಬೇಕು, ಹಂಗಾಗಿ ಸೊ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಸೊಹರೈಬ್ ಸಾಹೇಬ್ಗೆ ಅವಳು ಹೇಳ್ತಾಳೆ. ಆರ್ ವಾಯ್ಸ್ ಟ್ರಯಲ್ಡ್ ಅಪ್, ವೇರ್ ಎವರ್ ಯು ವಾಂಟ್ ಟು ಗೋ, ನಿನ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು. ಹಿ ವಿಲ್ ಡ್ರಾಪ್ ಯು ಬೇಟಾ. ಮಗಳೇ, ನೀನ್ ಎಲ್ಲಿಗೆ ಇಷ್ಟ ಬಂದ್ರೆ ಅಲ್ಲಿಗೆ ಹೋಗು, ಪ್ರಾಬ್ಲಮ್ ಇಲ್ಲ. ನೀನ್ ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಅವನು ಡ್ರಾಪ್ ಕೊಡ್ತಾನೆ. ಹಿ ವಿಲ್ ಡ್ರಾಪ್ ಯು ಬೇಟಾ, ನಿನ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರಾಪ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಹೇಳುವಂಥದ್ದು. ಸೊ ಬೇಟಾ ಇಟ್ ಈಸ್ ಅ ಹಿಂದಿ ವರ್ಡ್. ಓಕೆ, ಮೀನ್ಸ್ ಡಾಟರ್ ಅಂತ ಹೇಳ್ಬಿಟ್ಟು. ಓಕೆ, ಬೇಟಾ ಮೀನ್ಸ್ ಡಾಟರ್ ಅಂತ ಹೇಳ್ಬಿಟ್ಟು ಅಂದ್ರೆ ಮಗಳೇ. ಇಲ್ಲಿ ಸೊ ಸೊಹರೈಬ್ ಸಾಹೇಬ್ ಸೊ ದೀಪನ ಮಗಳ ತರನೇ ಟ್ರೀಟ್ ಮಾಡ್ತಿರ್ತಾನೆ. ಓಕೆ, ಸೊ ಅದಕ್ಕೇನೆ ಅವಳನ್ನ ಮಗಳೇ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇರೋಂಥದ್ದು. ಶೇಕ್ ಹರ್ ಹೆಡ್ ಅಂಡ್ ಟಚ್ಡ್ ಹಿಸ್ ಆರ್ಮ್ಸ್ ವಿತ್ ಅಫೆಕ್ಷನ್. ಸೊ ಅವಾಗ ಏನ ಮಾಡ್ತಾಳೆ ಅಂತಂದ್ರೆ ಸೊ ಅವಳು ಹೆಡ್ ನ ಶೇಕ್ ಮಾಡ್ಬಿಟ್ಟು ಸೊ ಅವನ ಹಾರ್ಮ್ಸ್ ನ ಟಚ್ ಮಾಡುವಂಥದ್ದು. ಓಕೆ, ಅವಳ ಹಾರ್ಮ್ಸ್ ನ ಏನ್ ಮಾಡ್ತಾನೆ ಅಂತಂದ್ರೆ